ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾನು ಲೈನಿಂಗ್ ಬ್ಲೌಸು, ಅದಕ್ಕೆ ಪೈಪಿಂಗು ಯಾವ ಥರ ಹಾಕ್ತೀನಿ ಅಂದರೆ, ಗ್ರೀನ್ ಬಾರ್ಡ್ರ್ ಇದೆ. ಅದು ಇಳಕಲ್ ಸಾರಿ ಗ್ರೀನ್ ಬಾರ್ಡ್ರ್ ಇದೆ. ಅದಕ್ಕೆ ನಾನು ನೆಕ್ಗೆ ಬಾರ್ಡರ್ ಕಲರ್ ಪೈಪಿಂಗನ್ನು ಕೊಡ್ತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಈಗ ನೋಡಿ, ನಾನು ಗ್ರೀನ್ ಕಲರ್ ಬಟ್ಟೆನ, ಬೇರೆ ಬಟ್ಟೆ ತಂದು ಗ್ರೀನ್ ಕಲರ್ ಬಟ್ಟೆನ ಕ್ರಾಸ್ ಆಗಿ ಕಟ್ ಮಾಡಿಕೊಂಡು ಈ ಥರ ಜೋಡಿಸ್ತಾ ಇದ್ದೀನಿ. ಕ್ರಾಸ್ ಇಟ್ಕೊಂಡೇ ಜೋಡಿಸ್ಬೇಕು, ಸೀದಾ ಕಟಿಂಗ್ ಮಾಡಬಾರ್ದು. ಇದು ಪೈಪಿಂಗಿಗೆ ಕ್ರಾಸ್ ಕಟಿಂಗ್ನೇ ಮಾಡಬೇಕು. 1.5 ಇಂಚು ತಗೊಂಡು ಕಟ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ, ಕ್ರಾಸ್ ಇಟ್ಕೊಂಡು. ಹೀಗೆ ಕ್ರಾಸ್ ಕಟ್ಟಿಂಗ್ ಮಾಡಿ ಹಾಗೆ ಕ್ರಾಸ್ ಇಟ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಪೈಪಿಂಗು ತುಂಬ ನೀಟಾಗಿ ಬರುತ್ತೆ. ಈಗ ನೋಡಿ, ನಾನು ಇದನ್ನು ಈ ರೀತಿ ಮಡಚಿಕೊಂಡು ಒಂದು ಸ್ಟಿಚ್ಚಿಂಗನ್ನು ಹಾಕೋತಾ ಇದ್ದೀನಿ. ಈ ರೀತಿ ಸ್ಟಿಚ್ಚಿಂಗ್ ಹಾಕೋಬೇಕು. ಒಂದೇ ಲೆವೆಲ್ಲಿಗೆ ಹಾಕ್ಕೋಬೇಕು ಸ್ಟಿಚ್ಚಿಂಗನ್ನು. ಒಂದು ಕಡೆ ಅಗಲ, ಒಂದು ಕಡೆ ಸಣ್ಣ, ಈ ಥರ ಮಾಡಬಾರ್ದು. ಸ್ಟಿಚ್ಚಿಂಗನ್ನು ಕರೆಕ್ಟಾಗಿ ಮಾಡ್ಕೋಬೇಕು. ಒಂದೇ ಲೆವೆಲಾಗಿ ಹೊಲಿಗೆ ಆ ಕಡೆ ಈ ಕಡೆ ಬರಬಾರ್ದು. ನೀಟಾಗಿ ಹಾಕ್ಕೋಬೇಕು, ಅಂದರೆ ಪೈಪಿಂಗು ನೀಟಾಗಿ ಬರುತ್ತೆ. ನೋಡಿ, ಈ ಥರ ಹಾಕ್ಕೋಬೇಕು. ನೀವು ಬಿಗಿನರ್ಸ್ ಆಗಿದ್ದರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಇದನ್ನು ನೋಡಿಕೊಂಡು ನೀವು ಪೈಪಿಂಗನ್ನು ಕಲಿಬೋದು. ನೋಡಿ, ಈಗ ಸ್ಟಿಚ್ಚಿಂಗ್ ಆಯಿತು. ಇದು ಒಂದೇ ಲೆವೆಲ್ಲಿಗೆ ಇದೆ, ಇದು ಪೈಪಿಂಗ್ ಪಟ್ಟಿ. ಈಗ ಇದನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ನೋಡಿ. ಈಗ ಕಾಜು ಪಟ್ಟಿ, ಹುಕ್ಸ್ ಪಟ್ಟಿ ಕರೆಕ್ಟ್ ಇದೆಯಾ, ಅಳತೆ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೋಬೇಕು. ಒಂದು ಹೆಚ್ಚು ಕಮ್ಮಿ ಇದ್ದರೆ ಅದನ್ನು ಕಟ್ ಮಾಡ್ಕೋಬೇಕು. ಈಗ ಇದು 2 ಕರೆಕ್ಟ್ ಆಗಿದೆ. ಈಗ ನೋಡಿ, ಈ ರೀತಿ ಸ್ವಲ್ಪ ಮುಂದೆ ಒಂದು ಅರ್ಧ ಇಂಚು ಬಿಟ್ಕೊಂಡು ಮಡಚ್ಕೋಬೇಕು. ಮಡಚ್ಕೊಂಡು ಈ ರೀತಿ ಹಿಂದೆ ಮುಂದೆ ಮಷೀನು ಹಾಕಿ ಸ್ಟಿಚ್ ಮಾಡ್ಕೋಬೇಕು, ಅಂದರೆ ಬಿಚ್ಚಿ ಹೋಗಬಾರ್ದು ಅಂತ ಹೇಳಿ ಆ ರೀತಿ ಹಾಕ್ಕೋಬೇಕು. ಈಗ ನೋಡಿ, ಒಂದೇ ಲೆವೆಲ್ಲಿಗೆ ಅಳತೆಯಲ್ಲಿ ಇಟ್ಕೊಂಡು ನಾವು ಸ್ಟಿಚ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ಸ್ಟಿಚ್ ಮಾಡ್ಕೋಬೇಕು. ಒಂದು ಕಡೆ ಜಾಸ್ತಿ, ಒಂದು ಕಡೆ ಕಡಿಮೆ ಬರಬಾರ್ದು. ಒಂದೇ ಅಳತೆಯಲ್ಲಿ ನಾವು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕು. ಸ್ವಲ್ಪ ದಾರ ಕಟ್ಟಾಗಿದೆ, ಅದಕ್ಕೆ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ಒಂದೇ ಅಳತೆಯಲ್ಲಿ ನಾವು ಸ್ಟಿಚ್ಚನ್ನು ಮಾಡ್ಕೋಬೇಕು. ಯಾಕೋ ದಾರ ಕಟ್ಟಾಗ್ತಾ ಇದೆ. ಒಂದೊಂದು ಸಲ ತುಂಬಾ ಕಾಡಿಸುತ್ತೆ ಮಷೀನು. ದಾರ ಕಟ್ಟಾಯಿತು ಅಂದರೆ ತುಂಬ ಬೇಜಾರು ಬಂದುಬಿಡುತ್ತೆ ಸ್ಟಿಚ್ಚಿಂಗ್ ಮಾಡೋದಕ್ಕೆ. ನೋಡಿ, ಈ ಥರ ಸ್ಟಿಚ್ ಮಾಡ್ಕೋಬೇಕು. ಒಂದೇ ಅಳತೆಯಲ್ಲಿ ಬರಬೇಕು. ಒಂದು ಕಡೆ ಜಾಸ್ತಿ, ಒಂದು ಕಡೆ ಕಡಿಮೆ, ಆ ಥರ ತಗೊಳ್ಳಿಕ್ಕೆ ಹೋಗಬೇಡಿ. ಪೈಪಿಂಗ್ ನೀಟಾಗಿ ಬರೋದಿಲ್ಲ. ಒಂದೇ ಲೆವೆಲಿಗೆ ಹಾಗೆ ಸ್ಟಿಚ್ ಮಾಡ್ಕೋತಾ ಹೋಗಿ. ಬಿಗಿನರ್ಸಿಗೆ ಅರ್ಥ ಆಗಲಿ ಅಂತ ನಾನು ವಿಡಿಯೋನ ಪೂರ್ತಿಯಾಗಿ ತೋರಿಸ್ತಾ ಇದ್ದೀನಿ. ಇಲ್ಲ ಅಂದರೆ ಅರ್ಥ ಆಗಲ್ಲ. ನಾವು ಈಗ ಸ್ಪೀಡಾಗಿಟ್ಟರೆ ಅವರಿಗೆ ಏನೂ ಅರ್ಥ ಆಗಲ್ಲ. ಹೀಗಾಗಿ ನಾನು ಸ್ಲೋವಲ್ಲಿ ಇಟ್ಟಿದ್ದೀನಿ. ನೀವು ಚೆನ್ನಾಗಿ ನೋಡಿ ಕಲಿಬಹುದು. ನೋಡಿ, ಇದೇ ರೀತಿ ಎಲ್ಲನೂ ಒಂದೇ ಅಳತೆಯಲ್ಲಿ ನಾವು ಸ್ಟಿಚ್ಚನ್ನು ಮಾಡ್ಕೋತಾ ಹೋಗಬೇಕು. ತುಂಬ ಈಸಿಯಾಗಿದೆ, ನೋಡಿಕೊಂಡು ನೀವು
ಕಲ್ತ್ಕೊಳ್ಳಿ. ಒಂದು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನಾವು ಕಾಂಟ್ರಾಸ್ಟ್ ಸೀರೆ ಬಂದಾಗ ಈ ರೀತಿ ನಾವು ಬಾರ್ಡರ್ ಕಲರ್ ಪೈಪಿಂಗ್ ಕೊಟ್ಟರೆ ಬ್ಲೌಸು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಈಗ ಆಗ್ತಾ ಬಂತು. ಈಗ ಇದೇ ರೀತಿ ಪೂರ್ತಿಯಾಗಿ ನಾವು ತಗೋಬೇಕು. ಈಗ ನಾವು ಅರ್ಧ ಇಂಚು ಮುಂದುಗಡೆ ಬಿಟ್ಟು ಕಟ್ ಮಾಡಬೇಕು. ಹಾಗೆ ಅದನ್ನು ಮಡಚ್ಕೋಬೇಕು. ಈಗ ಹೆಚ್ಚಿಗೆ ಇರೋ ಬಟ್ಟೆನ ನಾವು ಕಟಿಂಗ್ ಮಾಡ್ಕೋಬೇಕು. ಕಟಿಂಗ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಕಟಿಂಗ್ ಮಾಡ್ಕೋಬೇಕು. ಕತ್ತರಿ ಸ್ವಲ್ಪ ಒಳಗೆ ಹೋಯ್ತಂದ್ರೂ ಕೂಡ ಬ್ಲೌಸ್ ಕಟ್ ಆಗೋ ಚಾನ್ಸ್ ಇರುತ್ತೆ. ಹೀಗಾಗಿ ಕಟಿಂಗನ್ನು ನೋಡಿಕೊಂಡು ಚೆನ್ನಾಗಿ ಹಿಡ್ಕೊಂಡು ಕಟಿಂಗ್ ಮಾಡಬೇಕು. ಒಂದು 1/4 ಇಂಚ್ ಬಿಟ್ಟು ಉಳಿದಿದ್ದೆಲ್ಲ ವೇಸ್ಟನ್ನು ನಾವು ಕಟಿಂಗ್ ಮಾಡ್ಕೋಬೇಕು. ಕಟಿಂಗ್ ಮಾಡಲಿಲ್ಲ ಅಂದರೆ ಪೈಪಿಂಗ್ ಹೊರಗಡೆ ಇದು ವೇಸ್ಟೇಜ್ ಎಲ್ಲ ಬರುತ್ತೆ. ನೋಡೋದಕ್ಕೆ ನೀಟಾಗಿ ಕಾಣಲ್ಲ. ನೋಡಿ ಈ ರೀತಿ ಎಲ್ಲಾನು ಕಟಿಂಗ್ ಮಾಡ್ಕೋಬೇಕು. ನೋಡಿ ಈಗ ಕಟಿಂಗ್ ಆಯಿತು. ಈಗ ನಾವು ಪೈಪಿಂಗನ್ನು ಹಾಕ್ಕೊಳ್ಳೋಣ. ನೋಡಿ ಹೇಗೆ ಹಾಕ್ಕೋಬೇಕಂತ. ಈ ರೀತಿ ನಾವು ಕರೆಕ್ಟಾಗಿ ಹಿಡ್ಕೊಂಡು ಮಡಚ್ಕೋಬೇಕು. ಒಂದೇ ಲೆವೆಲಿಗೆ ಇರಬೇಕದು. ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಮಾಡೋದಕ್ಕೆ ಹೋಗಬೇಡಿ. ಒಂದೇ ಲೆವೆಲಿಗೆ ಫಸ್ಟಿಗೆ ಈಗ ಹಿಂದೆ ಮುಂದೆ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕು. ಯಾಕಂದರೆ ಬಿಚ್ಚಿ ಹೋಗಬಾರ್ದು ಅಂತ ಹೇಳಿ. ಈಗ ನೋಡಿ ಒಂದೇ ಥರ ನಾವು ಪೈಪಿಂಗನ್ನು ಇಟ್ಕೋಬೇಕಾಗತ್ತೆ. ಅದರ ಮೇಲೇ ನಾವು ಸ್ಟಿಚ್ಚಿಂಗನ್ನು ಮಾಡಬೇಕು. ಪೈಪಿಂಗ್ ಒಳಗಡೆ ಸಂದಿ ಇರುತ್ತಲ್ಲ ಅದರ ಮೇಲೆ ನಮ್ಮ ಸ್ಟಿಚ್ಚು ಬರಬೇಕು. ಆ ಕಡೆ ಈ ಕಡೆ ಹೋಗಬಾರ್ದು. ಮತ್ತು ಕೆಳಗಿನ ಸೈಡು ಬಟ್ಟೆನ ನಾವು ಅದರ ಒಳಗೆ ತಗೋಬೇಕು. ಸ್ಟಿಚ್ ಮಾಡಿರುವ ಬಟ್ಟೆನ ನಾವು ಒಳಗಡೆ ತಗೊಂಡು ನಾವು ಪೈಪಿಂಗನ್ನು ಹಾಕಬೇಕು. ಹಾಗೆ ಎಲ್ಲನೂ ಒಳಗಡೆ ಹಾಕೋತಾನೆ ಹೋಗಬೇಕು. ಹಾಗೆ ಒಂದೇ ಅಳತೆಯಲ್ಲಿ ನಾವು ಪೈಪಿಂಗನ್ನು ಸ್ಟಿಚ್ ಮಾಡ್ಕೋತಾ ಹೋಗಬೇಕು. ಅಂದಾಗ ಮಾತ್ರ ಪೈಪಿಂಗು ಒಂದೇ ಲೆವೆಲ್ ಆಗಿ ಒಂದೇ ಅಳತೆಯಲ್ಲಿ ನೀಟಾಗಿ ಬರುತ್ತೆ. ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಕೊಟ್ಟರೆ ಪೈಪಿಂಗು ನೋಡೋದಕ್ಕೆ ಚೆನ್ನಾಗಿರಲ್ಲ, ಫಿನಿಶಿಂಗು ಬರಲ್ಲ ಬ್ಲೌಸಿಗೆ. ಒಳಗಿನ ಬಟ್ಟೆನ ನಾವು ಕರೆಕ್ಟಾಗಿ ಒಳಗಡೆ ಹಾಕ್ಕೊಂಡು ನಾವು ಪೈಪಿಂಗನ್ನು ನೀಟಾಗಿ ಹೊಲಿಬೇಕು. ನೋಡಿ ಒಂದೇ ಅಳತೆಯಲ್ಲಿ ಹೇಗೆ ಬರ್ತಾ ಇದೆ ಅಂತ. ಇದೇ ರೀತಿನೂ ಎಲ್ಲ ಕಡೆನೂ ಇದೇ ರೀತಿ ಕೊಡ್ತಾ ಹೋಗಬೇಕು ನಾವು. ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಪೈಪಿಂಗು. ಒಳಗಡೆ ಬಟ್ಟೆನ ಕರೆಕ್ಟಾಗಿ ಒಳಗಡೆ ತಗೋಬೇಕು ನಾವು. ಹೊರಗೆ ಬರೋ ಹಾಗೆ ಮಾಡಬಾರ್ದು. ಅಂದರೆ ಮಾತ್ರ ಪೈಪಿಂಗು ಚೆನ್ನಾಗಿ ನೀಟಾಗಿ ಬರುತ್ತೆ. ಇಲ್ಲಾಂದರೆ ಉಲ್ಟಾ ಬಿದ್ದು ನೋಡೋದಕ್ಕೆ ಚೆನ್ನಾಗಿ ಕಾಣಲ್ಲ. ನೋಡಿ ಒಂದೇ ಅಳತೆಯಲ್ಲಿ ಬಂದಿದೆ ಪೈಪಿಂಗು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಇದೇ ರೀತಿ ಸ್ಟಿಚಿಂಗ್ ಮಾಡಿ ಅಂದರೆ ನಿಮಗೂ ಬರುತ್ತೆ ಪೈಪಿಂಗು. ಹಾಗೆ ಒಂದೇ ಸಲ ಬರಲಿಲ್ಲ ಅಂದರೆ ನೀವು ಹಳೆ ಬಟ್ಟೆ ತೊಗೊಂಡು ಪ್ರಾಕ್ಟೀಸ್ ಮಾಡ್ತಾ ಇರಿ. 2 ಕಲರ್ ಬಟ್ಟೆ ತೊಗೊಂಡು ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇರಿ.
ಪೈಪಿಂಗಿಗೆ ಒಂದು ಕಲರು ಮತ್ತು ಬಟ್ಟೆ ಒಂದು ಕಲರು ಬೇರೆ ಬೇರೆ ತೊಗೊಂಡು ಪೈಪಿಂಗ್ ಮಾಡಿದಾಗ ಯಾವ ಥರ ಪೈಪಿಂಗ್ ಬರುತ್ತೆ ಅಂತ ಗೊತ್ತಾಗತ್ತೆ ನಮಗೆ. ನೋಡಿ ನೋಡಿ ಈಗ ಕರೆಕ್ಟಾಗಿ ಬಂದಿದೆ ನೋಡಿ. ಈಗ ತುದಿಯಲ್ಲಿ ಸ್ವಲ್ಪ ನಾವು ಮಷೀನ್ ಹಿಂದು ಮುಂದೆ ಮಾಡಿಕೊಂಡು ಹೊಲಿಗೆ ಹಾಕ್ಕೋಬೇಕು, ಯಾಕಂದರೆ ಬಿಚ್ಚಿ ಹೋಗುತ್ತೆ. ಅದಕ್ಕಾಗಿ ನೋಡಿ ಎಷ್ಟು ನೀಟಾಗಿ ಬಂತು ನೋಡಿ. ಈ ವಿಡಿಯೋ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.